ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಫುಲ್ ಹಾಫ್ ವೇವ್ ಮತ್ತೆ ಫುಲ್ ವೇವ್ ರೆಕ್ಟಿಫೈಯರ್ಸ್ ಏನು ಕ್ವಶನ್ ಕೊಡ್ತಾರೆ ಅದಕ್ಕೆ ಫುಲ್ ಕಂಪ್ಲೀಟ್ ಮಾರ್ಕ್ಸ್ ಬರೋ ರೀತಿ ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ. ಸೊ ನಾನು ಎರಡು ಪಾರ್ಟಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಎರಡು ಪಾರ್ಟಲ್ಲಿ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದೇ ಹಾಫ್ ವೇವ್ ಮತ್ತೆ ಫುಲ್ ವೇವ್ನ ಒಂದೇ ಪಾರ್ಟಲ್ಲಿ ಮಾಡಿದ್ರೆ ಈಸಿಯಾಗಿ ಫ್ಲೋ ಆಗಿ ಅರ್ಥ ಆಗುತ್ತೆ ಅಂತ ನಾನು ಮಾಡಿದ್ದೀನಿ. ನೋಡಿ, ನಾನು ಏನು ಬೋರ್ಡ್ ಮೇಲೆ ಬರ್ದಿರ್ತೀನಿ ಅಷ್ಟನ್ನ ಬರೆದ್ರೆ ಸಾಕು. ಸೊ ಇವಾಗ ಫಸ್ಟ್ ಹಾಫ್ ವೇವ್ನ ಕನ್ಸಿಡರ್ ಮಾಡೋಣ. ಹಾಫ್ ವೇವ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಫ್ ವೇವ್ ಏನು ಮಾಡುತ್ತೆ? ಓನ್ಲಿ ಕನ್ವರ್ಟ್ ಹಾಫ್ ಆಫ್ ದಿ ಇನ್ಪುಟ್ ಸಿಗ್ನಲ್ ಟು ಡಿ ಸಿ. ನೋಡಿ, ಇವಾಗ ಇಲ್ಲೊಂದು ವೇವ್ ಫಾರ್ಮ್ ಇದೆ ಅಂತ ಅನ್ಕೊಳ್ಳಿ. ಇದೊಂದು ವೇವ್ ಫಾರ್ಮ್. ಸೊ ಇವಾಗ ಏನಂತ ಕರಿತೀವಿ? 0 π 2π ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಹೋಗೋದಕ್ಕೆ 360 ಡಿಗ್ರಿ. ಸೊ ಒಂದು ರೊಟೇಷನ್ ಅಂದ್ರೆ ಒಂದು ಫುಲ್ ವೇವ್ ಫಾರ್ಮ್ ಆಯಿತು. ಈಗ ಒಂದು ಫುಲ್ ವೇವ್ ಫಾರ್ಮ್ ಅಲ್ಲಿ ಪಾಸಿಟಿವ್ ಆಫ್ ಸೈಕಲ್ ಇರುತ್ತೆ, ನೆಗೆಟಿವ್ ಆಫ್ ಸೈಕಲ್ ಇರುತ್ತೆ. ಪಾಸಿಟಿವ್ ಆಫ್ ಸೈಕಲ್ ಅಂದ್ರೆ 0 to π ಅಂದ್ರೆ 180 ಡಿಗ್ರಿ ವರೆಗೂ ಪಾಸಿಟಿವ್ ಆಫ್ ಸೈಕಲ್, ಮತ್ತೆ ಇನ್ನೊಂದು 180 ಡಿಗ್ರಿ ವರೆಗೂ ಏನಾಗಿರುತ್ತೆ? ಸೆಕೆಂಡ್ ಆಫ್ ಸೈಕಲ್, ದಟ್ ಈಸ್ ನೆಗೆಟಿವ್ ಆಫ್ ಸೈಕಲ್ ಆಗಿರುತ್ತೆ. ಇವಾಗ ಈ ಹಾಫ್ ವೇವ್ ರೆಕ್ಟಿಫೈಯರ್ ಏನ್ ಮಾಡುತ್ತೆ? ಹಾಫ್ ವೇವ್ ರೆಕ್ಟಿಫೈಯರ್ ಕೇವಲ ಈ ಪಾಸಿಟಿವ್ ಇದೆಯಲ್ಲ, ಪಾಸಿಟಿವ್ ಇರುವಂತಹ ವೇವ್ ಅನ್ನ ರೆಕ್ಟಿಫೈ ಮಾಡುತ್ತೆ. ನೆಗೆಟಿವ್ ಆಫ್ ಸೈಕಲ್ ವೇವ್ ಅನ್ನ ರೆಕ್ಟಿಫೈ ಮಾಡಲ್ಲ, ಕೇವಲ ಪಾಸಿಟಿವ್. ಅದೇ ಫುಲ್ ವೇವ್ ಅಂದ್ರೆ ಏನ್ ಮಾಡುತ್ತೆ? ಫುಲ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ನಾವು ಇವಾಗ ಹಾಫ್ ವೇವ್ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡ್ತಿರೋದ್ರಿಂದ ಕೇವಲ ಹಾಫ್ ವೇವ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಫ್ ವೇವ್ ಅಲ್ಲಿ ಏನು? ಕೇವಲ ಪಾಸಿಟಿವ್ ಆಫ್ ಸೈಕಲ್ ನ ಮಾತ್ರ ರೆಕ್ಟಿಫೈ ಮಾಡ್ತಾ ಹೋಗುತ್ತೆ. ರೆಕ್ಟಿಫೈಸ್ ಓನ್ಲಿ ಪಾಸಿಟಿವ್ ಆಫ್ ಸೈಕಲ್, ದಟ್ ಈಸ್ ಹಾಫ್ ಆಫ್ ದಿ ಇನ್ಪುಟ್ ಸಿಗ್ನಲ್. ನೆಕ್ಸ್ಟ್ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಗಳಿರ್ತವೆ. ಸೊ ನಮ್ಮ ಸರ್ಕ್ಯೂಟ್ ಅಲ್ಲಿ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್. ಮೊದಲನೇದು ಟ್ರಾನ್ಸ್ಫಾರ್ಮರ್, ಎರಡನೇದು ಡಯೋಡ್, ಮೂರನೇದು ರೆಸಿಸ್ಟರ್. ಸೊ ಯಾವುದು? ಲೋಡ್ ರೆಸಿಸ್ಟರ್. ಈ ಲೋಡ್ ರೆಸಿಸ್ಟರ್ ಮತ್ತೆ ಡಯೋಡ್ ಎರಡೂ ಕೂಡ ಹೇಗಿದೆ? ಸೀರೀಸ್ ಅಲ್ಲಿ ಇದೆ. ಸೊ ಇದನ್ನು ಕೂಡ ಇನ್ನೊಂದು ಪಾಯಿಂಟ್ ಆಗಿ ಬರೀಬಹುದು. ದಿ ಡಯೋಡ್ ಅಂಡ್ ದ ಲೋಡ್ ರೆಸಿಸ್ಟರ್ ಆರ್ ಇನ್ ಸೀರೀಸ್. ಏನೇನು? ಟ್ರಾನ್ಸ್ಫಾರ್ಮರ್, ಡಯೋಡ್, ಲೋಡ್ ರೆಸಿಸ್ಟರ್. ನೆಕ್ಸ್ಟ್, ಈ ಒಂದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಎರಡು ಸೆಕ್ಷನ್ ಇದೆ. ಮೊದಲನೇದು ಪ್ರೈಮರಿ ಸೆಕ್ಷನ್, ಎರಡನೇದು ಸೆಕೆಂಡರಿ ಸೆಕ್ಷನ್. ಪ್ರೈಮರಿ ಸೆಕ್ಷನ್ ಯಾವುದು? ನೋಡಿ, ಈ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಪ್ರೈಮರಿ ಸೆಕ್ಷನ್. ಪ್ರೈಮರಿ ಸೆಕ್ಷನ್ ಏನು? ಸೋರ್ಸ್ ವೋಲ್ಟೇಜ್ V1. ಸೊ ಸೋರ್ಸ್ ವೋಲ್ಟೇಜ್ V1 ಗೆ ಕನೆಕ್ಟ್ ಆಗಿದೆ. ಯಾವುದು? ಪ್ರೈಮರಿ. ಸೊ ಪ್ರೈಮರಿನ P ಅಂತ ರೆಪ್ರೆಸೆಂಟ್ ಮಾಡೋಣ, ಸೆಕೆಂಡರಿನ S ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಪ್ರೈಮರಿ ಏನಿದೆ ಸೆಕ್ಷನ್, ಇದು V1 ವೋಲ್ಟೇಜ್, ಸೋರ್ಸ್ ವೋಲ್ಟೇಜ್ ಎಷ್ಟು? 230 ವೋಲ್ಟ್ 50 ಹರ್ಟ್ಸ್ ಗೆ ಕನೆಕ್ಟ್ ಆಗಿದೆ. ಇವಾಗ ನಮಗೆ ಅದರ ಅವಶ್ಯಕತೆ ಇಲ್ಲ, ಕೇವಲ ಈ V2 ನ ಅವಶ್ಯಕತೆ ಇದೆ. ಯಾಕೆ? ಈ V2 ಏನಿದೆ, ಈ V2 ನೇ ಅದು ರೆಕ್ಟಿಫೈ ಮಾಡ್ತಾ ಹೋಗೋದು. V2 ಪ್ರೊವೈಡ್ ಮಾಡುವಂತ ಇನ್ಪುಟ್ ವೇವ್ ಗಳೇನಿರುತ್ತೆ ಅದನ್ನೇ ಅದು ರೆಕ್ಟಿಫೈ ಮಾಡ್ತಾ ಹೋಗುತ್ತೆ. ಯಾವುದು? ಹಾಫ್ ವೇವ್ ರೆಕ್ಟಿಫೈಯರ್. ಸೊ V2 ಈಸ್ ದ ಇನ್ಪುಟ್ ಟು ದ ರೆಕ್ಟಿಫೈಯರ್. V2 ಈಸ್ ಇನ್ಪುಟ್ ಟು ದ ರೆಕ್ಟಿಫೈಯರ್. ಸೊ ಇದರಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ತ್ರೀ ಟರ್ಮಿನಲ್ಸ್ ಬರುತ್ತೆ. ಆದ್ರೆ ನಾವು ಇವಾಗ ಹಾಫ್ ವೇವ್ ರೆಕ್ಟಿಫೈಯರ್ಸ್ ನ ಡಿಸ್ಕಸ್ ಮಾಡ್ತಿರೋದ್ರಿಂದ ಕೇವಲ ಎರಡು ಟರ್ಮಿನಲ್ ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಯಾವುದು? 1, 2 ಎರಡು ಟರ್ಮಿನಲ್ ನ ಯೂಸ್ ಮಾಡ್ತಾ ಇದ್ವಿ. ಫುಲ್ ವೇವ್ ಆದ್ರೆ 3 ಟರ್ಮಿನಲ್ ಆಗುತ್ತೆ. ಸೊ ಅದೇಗೆ ಅಂತ ನೋಡ್ತಾ ಹೋಗೋಣ. ಈಗ ಎರಡು ಟರ್ಮಿನಲ್ಸ್ ನ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ಫಾರ್ಮೇಶನ್ ಆಗ್ಬೇಕಾದ್ರೆ ನಾವು ಗ್ರಾಫ್ ಅಲ್ಲಿ ತೋರಿಸ್ತಾ ಹೋಗ್ಬೇಕು. ಸೊ ಹೇಗೆ ವೇವ್ ರೆಪ್ರೆಸೆಂಟೇಷನ್ ಆಗುತ್ತೆ ಅಂತ. ಕೇವಲ ಒಂದೇ ಒಂದು ಡಯೋಡ್ ಇದೆ. ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಏನಾಗುತ್ತೆ? ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಪೊಲಾರಿಟಿನ ಚೇಂಜ್ ಮಾಡಬೇಕು. ಟರ್ಮಿನಲ್ಸ್ ಹತ್ರ ಇರುವಂತ ಎರಡು ಟರ್ಮಿನಲ್ಸ್ ಇರೋದು. ಸೊ ಎರಡು ಟರ್ಮಿನಲ್ಸ್ ಹತ್ರನು ಪೊಲಾರಿಟಿನ ಬರಬೇಕು. ಇದು ಪ್ಲಸ್, ಇದು ಮೈನಸ್. ಸೊ ಇವಾಗ ಆನೋಡ್ ಏನಾಗಿದೆ? ಈ ಡಯೋಡಿನ ಆನೋಡ್ ಪ್ಲಸ್ ಕನೆಕ್ಟ್ ಆಗಿದೆ, ಡಯೋಡಿನ ಕ್ಯಾಥೋಡ್ ನೆಗೆಟಿವ್ ಕನೆಕ್ಟ್ ಆಗಿದೆ. ಸೊ ಪಾಸಿಟಿವ್ ಟು ಆನೋಡ್ ಪಾಸಿಟಿವ್ ಕನೆಕ್ಟ್ ಆಗಿದೆ, ಕ್ಯಾಥೋಡ್ ನೆಗೆಟಿವ್ ಕನೆಕ್ಟ್ ಆಗಿರೋದ್ರಿಂದ ಈ ಡಿ ಡಯೋಡ್ ಏನಾಗುತ್ತೆ? ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಡಿ ಬಿಕಮ್ ಫಾರ್ವರ್ಡ್ ಬಯಾಸ್. ಸೊ ಡಿ ಏನಾಗುತ್ತೆ? ಫಾರ್ವರ್ಡ್ ಬಯಾಸ್ ಆಗುತ್ತೆ. ಫಾರ್ವರ್ಡ್ ಬಯಾಸ್ ಆಗೋದ್ರಿಂದ ಕರೆಂಟ್ ಐ ಇಲ್ಲಿ ಫ್ಲೋ ಆಗುತ್ತೆ. ಏನಾಗುತ್ತೆ? ಕರೆಂಟ್ ಐ ಇಲ್ಲಿ ಫ್ಲೋ ಆಗುತ್ತೆ. ಸೊ ಇವಾಗ ಇಲ್ಲಿ ವೇವ್ ಫಾರ್ಮ್ ಪಾಸಿಟಿವ್ ಆಫ್ ಸೈಕಲ್ ರೆಪ್ರೆಸೆಂಟೇಷನ್ ಆಗುತ್ತೆ. ಸೊ ಯಾವ್ದ್ರಿಂದ? ಡಿ ಇಂದ ಬಂದಿರೋದು ಡ್ಯೂ ಟು ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ. ನೆಕ್ಸ್ಟ್ ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೋಡಿ, ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಪೊಲಾರಿಟಿ ಚೇಂಜ್ ಆಗುತ್ತೆ. ಪೊಲಾರಿಟಿ ಚೇಂಜ್ ಆಯಿತು. ಸೊ ಪೊಲಾರಿಟಿ ಚೇಂಜ್ ಆದಾಗ ಏನಾಗುತ್ತೆ? ಇದು ನೋಡಿ, ಆನೋಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ಕ್ಯಾಥೋಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್. ಸೊ ಅವಾಗ ಏನಾಯಿತು? ರಿವರ್ಸ್ ಬಯಾಸ್. ಸೊ ಡಿ ಈಸ್ ರಿವರ್ಸಲ್ ಬಯಾಸ್. ಸೊ ರಿವರ್ಸ್ ಬಯಾಸ್ ಆದಾಗ ನೋ ಔಟ್ಪುಟ್ ವೋಲ್ಟೇಜ್ V0. ಸೊ V0 ನ ಔಟ್ಪುಟ್ ವೋಲ್ಟೇಜ್ ಆಗಿ ಪ್ರೊಡ್ಯೂಸ್ ಮಾಡೋದು ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ. ಸೊ ಇಲ್ಲೇನಾಗುತ್ತೆ? ಔಟ್ಪುಟ್ ಆಗಿ V0 ಅಂದ್ರೆ
ಔಟ್ಪುಟ್ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡ್ತು. ಸೊ ಅದಕ್ಕೆ ಏನಾಯ್ತು, ಹಾಫ್ ಸೈಕಲ್ ಬಂತು ಮೊದಲನೇದ್ರಲ್ಲಿ. ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಇಲ್ಲಿ ರಿವರ್ಸ್ ಬಯಾಸ್ ಆಗಿರೋದ್ರಿಂದ ಯಾವುದೇ ಔಟ್ಪುಟ್ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಲ್ಲ. ಸೊ ಇಲ್ಲಿ ಖಾಲಿ ಬಿಡಬೇಕು. ನೆಕ್ಸ್ಟ್ ಮತ್ತೆ ಪಾಸಿಟಿವ್ ಹಾಫ್ ಸೈಕಲ್ ಈಗ ಬರುತ್ತೆ, ಅದೇ ರೀತಿ ನೆಕ್ಸ್ಟ್ ಖಾಲಿ ಆಗುತ್ತೆ. ಪಾಸಿಟಿವ್ ಹಾಫ್ ಸೈಕಲ್ ಖಾಲಿ, ಪಾಸಿಟಿವ್ ಹಾಫ್ ಸೈಕಲ್ ಖಾಲಿ, ಆ ರೀತಿ ರೆಪ್ರೆಸೆಂಟೇಷನ್ ಆಗುತ್ತೆ. ಸೊ ಇವಾಗ ಯಾವ್ದನ್ನು ರೆಪ್ರೆಸೆಂಟ್ ಮಾಡಿದ್ವಿ, ಹಾಫ್ ವೇವ್ ರೆಕ್ಟಿಫೈಯರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಫ್ ವೇವ್ ರೆಕ್ಟಿಫೈಯರ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. ಮೊದಲನೇದು ಎಫಿಷಿಯನ್ಸಿ. ಸೊ ಎಫಿಷಿಯನ್ಸಿನ ನೀಟಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಎಫಿಷಿಯನ್ಸಿ ಅಂತಂದ್ರೇನು, ಔಟ್ಪುಟ್ ಪವರ್ ಬೈ ಇನ್ಪುಟ್ ಪವರ್, ಔಟ್ಪುಟ್ ಪವರ್ ಬೈ ಇನ್ಪುಟ್ ಪವರ್. ಸೊ ಈ ಹಾಫ್ ವೇವ್ ರೆಕ್ಟಿಫೈಯರ್ಸ್ ನ ಎಫಿಷಿಯನ್ಸಿ ಎಷ್ಟಾಗಿರುತ್ತೆ, 40.6%. ಎಫಿಷಿಯನ್ಸಿ ಎಷ್ಟು, 40.6%. ಸೊ ನೆಕ್ಸ್ಟ್ ರಿಪಲ್ ಫ್ಯಾಕ್ಟರ್. ಸೊ ರಿಪಲ್ ಫ್ಯಾಕ್ಟರ್ ಎಷ್ಟಾಗಿರುತ್ತೆ, 1.21 ಆಗಿರುತ್ತೆ. ನೆಕ್ಸ್ಟ್ ಪೀಕ್ ಇನ್ವರ್ಸ್ ವೋಲ್ಟೇಜ್, ಪೀಕ್ ಇನ್ವರ್ಸ್ ವೋಲ್ಟೇಜ್ ನ PIV ಅಂತಾನೂ ಕೂಡ ಕರೀಬಹುದು. ಸೊ ಅದೇನಾಗಿರುತ್ತೆ, VM. ಸೊ ಪೀಕ್ ಇನ್ವರ್ಸ್ ವೋಲ್ಟೇಜ್ ಅಂತ ಅಂದ್ರೇನು, ಈಗ ರಿವರ್ಸ್ ಬಯಾಸ್ ಆಗಿರುತ್ತಲ್ಲ, ಸೊ ರಿವರ್ಸ್ ಬಯಾಸ್ ಆಗಿದ್ದಾಗ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಷ್ಟು ವೋಲ್ಟೇಜ್ ಅನ್ನ ಕೊಡಬಹುದು ಅಂತ. ಸೊ ಅದೇನಾಗುತ್ತೆ, ನೆಗೆಟಿವ್ ಆಫ್ ಸೈಕಲ್ ಆದ್ರೆ ಆಪೋಸಿಟ್ ಅಲ್ಲಿ ಎಷ್ಟು ಕೊಡುತ್ತೆ, VM. ಸೊ ಮ್ಯಾಕ್ಸಿಮಮ್ ಕೊಡ್ತಾ ಹೋಗಿರುತ್ತೆ. ಸೊ ಏನಾಗುತ್ತೆ, ಮೈನಸ್ ಅಂತ ಬರಿಬೇಡಿ, ಪಾಸಿಟಿವ್ ಅಲ್ಲೇ VM, V ಮ್ಯಾಕ್ಸಿಮಮ್ ಅಂತ ಬರೀರಿ. ಇವಾಗ ನಮಗೆ ಮೇಜರ್ ಆಗಿ ಇದರಲ್ಲಿ ಫಾರ್ಮುಲಾಸ್ ಗಳನ್ನು ಕೂಡ ರೆಪ್ರೆಸೆಂಟ್ ಮಾಡಬೇಕು. ಸೊ ಫಾರ್ಮುಲಾನ ರೆಪ್ರೆಸೆಂಟ್ ಮಾಡೋಣ. ಈಗ ಮೊದಲನೇ ಫಾರ್ಮುಲಾ V1 ಗೆ. ಸೊ ಸೋರ್ಸ್ ವೋಲ್ಟೇಜ್ V1 ಗೆ, V1 is equal to Vm sin theta. V1 is equal to Vm sin theta. ನೆಕ್ಸ್ಟ್ V2. ಸೊ V2 ವ್ಯಾಲ್ಯೂ ಏನಾಗಿರುತ್ತೆ, N2 divided by N1 into V1. N2 divided by N1 into V1. N2 ವ್ಯಾಲ್ಯೂ ಇದೆಯಲ್ಲ, ಸೊ ಇದು ಹೇಗೆ ಕನ್ಸಿಡರ್ ಆಗುತ್ತೆ ಅಂತಂದ್ರೆ, N1 ವ್ಯಾಲ್ಯೂ ಏನಾದರೂ N2 ವ್ಯಾಲ್ಯೂಗಿಂತ ಜಾಸ್ತಿ ಇದ್ರೆ, ಇಫ್ N1 is greater than N2, ಸೊ ಈ ಟ್ರಾನ್ಸ್ಫಾರ್ಮರ್ ಏನಾಗಿ ಆಕ್ಟ್ ಆಗುತ್ತೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿ ಆಕ್ಟ್ ಆಗುತ್ತೆ, ಸ್ಟೆಪ್ ಡೌನ್. ಅದೇ ಏನಾದ್ರೂ N2 is greater than N1 ಅಂತಂದ್ರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸೊ ಇದೊಂದನ್ನ ಬರ್ಕೊಂಡು ಇಟ್ಕೊಳ್ಳಿ. ಏನೋ N1 ಏನಾದ್ರೂ N2 ಗಿನ್ನ ಜಾಸ್ತಿ ಇದ್ರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, N2 ಏನಾದ್ರೂ N1 ಗಿನ್ನ ಜಾಸ್ತಿ ಇದ್ರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಐ ವ್ಯಾಲ್ಯೂ. ಸೊ ಮೊದಲನೇದು ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಯ್ತಲ್ಲ I, ಸೊ ಅದೇನಾಗಿರುತ್ತೆ, I is equal to Im sin theta. Im sin theta. ಈ I ಮ್ಯಾಕ್ಸಿಮಮ್, ಸೊ I ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, Im is equal to Vm divided by load resistance by RF. ಸೊ RF ಅಂತ ಅಂದ್ರೇನು, ಫಾರ್ವರ್ಡ್ ರೆಸಿಸ್ಟೆನ್ಸ್ ಆಫ್ ದಿ ಫಾರ್ವರ್ಡ್ ಬಯಾಸ್ ಇದ್ದಾಗ ಅದು ಒಂದು ಸ್ವಲ್ಪ ರೆಸಿಸ್ಟೆನ್ಸ್, ಕಡಿಮೆ ಇರುವಂತ ರೆಸಿಸ್ಟೆನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದನ್ನ RF ಅಂತ ಕರೀತಾ ಹೋಗ್ತೀವಿ. ಸೊ ಈ 4 ಫಾರ್ಮುಲಾ ಗೊತ್ತಿರಬೇಕು. ಈ 4 ಫಾರ್ಮುಲಾನು ಬರೀರಿ. ನಾನು ಏನ್ ಥಿಯರಿ ಇಲ್ಲಿ ಬರ್ದಿದ್ದೀನಿ, ಕ್ಯಾರೆಕ್ಟರಿಸ್ಟಿಕ್ಸ್, ಥಿಯರಿ ಮತ್ತೆ ವರ್ಕಿಂಗ್, ಪಾಸಿಟಿವ್ ಆಫ್ ಸೈಕಲ್ ಅಲ್ಲೇನು, ನೆಗೆಟಿವ್ ಆಫ್ ಸೈಕಲ್ ಅಲ್ಲೇನು, ಮತ್ತೆ ಈ ಗ್ರಾಫ್ ಅನ್ನ ಬರಿಬೇಕು. ಈಗ ಹಾಫ್ ಸೈಕಲ್ ಆಯ್ತು. ಇವಾಗ ಫುಲ್ ವೇವ್ ರೆಕ್ಟಿಫೈಯರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಹಾಫ್ ವೇವ್ ಆಯ್ತು, ಇವಾಗ ಫುಲ್ ವೇವ್ ರೆಕ್ಟಿಫೈಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫುಲ್ ವೇವ್ ರೆಕ್ಟಿಫೈಯರ್ಸ್ ಏನ್ ಮಾಡುತ್ತೆ, ಕನ್ವರ್ಟ್ ದ ಫುಲ್ ಆಫ್ ದಿ ಇನ್ಪುಟ್ ಸಿಗ್ನಲ್ ಟು DC. ಸೊ ಫುಲ್ ವೇವ್ ಫಾರ್ಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ 3 ಕಾಂಪೋನೆಂಟ್ಸ್ ಸೇಮ್ ಟ್ರಾನ್ಸ್ಫಾರ್ಮರ್, ಇಲ್ಲೇನಾಗುತ್ತೆ 2 ಡಯೋಡ್ಗಳು ಬರುತ್ತೆ. ನೆಕ್ಸ್ಟ್ ಲೋಡ್ ರೆಸಿಸ್ಟರ್. ಸೊ ನೆಕ್ಸ್ಟ್ ವೇವ್ ಫಾರ್ಮ್ ನ ಹೇಗೆ ಬರೀಬೇಕು, ಈ ರೀತಿ ಬರೆದಿಟ್ಕೊಂಡಿರಿ. ನೆಕ್ಸ್ಟ್ ವೇವ್ ಫಾರ್ಮ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಔಟ್ಪುಟ್ ನೆಕ್ಸ್ಟ್ 2 ಸೆಕ್ಷನ್ಸ್ ಸೇಮ್, ಪ್ರೈಮರಿ ಸೆಕ್ಷನ್, ಸೆಕೆಂಡರಿ ಸೆಕ್ಷನ್, connected to source voltage V1. next V2 is the input to the rectifiers. ನೋಡಿ ಇಲ್ಲೂ ಕೂಡ V2, ಇಲ್ಲೂ ಕೂಡ V2. ಇದನ್ನ ಏನಂತ ಕರೀಬಹುದು, ಸೆಂಟರ್ ಟ್ಯಾಪ್ಡ್ ಫುಲ್ ವೇವ್ ರೆಕ್ಟಿಫೈಯರ್ಸ್ ಅಂತಾನೂ ಕರೀಬಹುದು. ಯಾಕೆ ನೋಡಿ, ಇಲ್ಲಿ ಅರ್ಧ ಅರ್ಧ ಡಿವೈಡ್ ಆಗಿದೆ, ಆದ್ರೆ ಇಲ್ಲಿ ಏನು V2 ಇದೆ, ಇಲ್ಲೂ ಕೂಡ V2 ಸೇಮ್ ಇರುತ್ತೆ, ಅಂದ್ರೆ ಸೇಮ್ ವೋಲ್ಟೇಜ್ ಇರುತ್ತೆ. ಸೊ V2 is the input to the rectifiers. ನೆಕ್ಸ್ಟ್ N1 ಏನಾದ್ರೂ ಗ್ರೇಟರ್ ದೆನ್ N2 ಆದ್ರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, N2 ಗ್ರೇಟರ್ ದೆನ್ N1 ಅಂತ ಅಂದ್ರೆ ಸ್ಟೆಪ್ ಅಪ್. ಓದ್ಸಲ್ಲಿ ಏನಿತ್ತು ಹಾಫ್ ವೇವ್ ಅಲ್ಲಿ ಸೇಮ್. ನೆಕ್ಸ್ಟ್ 3 ಟರ್ಮಿನಲ್ ಡಿವೈಸ್. ಸೊ ಇದು 3 ಟರ್ಮಿನಲ್, 1 ಟರ್ಮಿನಲ್, 2 ಟರ್ಮಿನಲ್, 3 ಟರ್ಮಿನಲ್, 3 ಟರ್ಮಿನಲ್ ಇದೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಅದನ್ನ ಕೊನೆಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಏನಾಗುತ್ತೆ, ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಏನಾಗುತ್ತೆ. ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಪೊಲಾರಿಟಿನ ರೆಪ್ರೆಸೆಂಟ್ ಮಾಡಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಈಗ ಡಯೋಡ್ D1 ನೋಡಿದ್ರೆ ಏನಾಗ್ತಾ ಇದೆ, ಆನೋಡ್ ಪಾಸಿಟಿವ್ ಕನೆಕ್ಟ್ ಆಗಿದೆ,
ಅದರ ಕ್ಯಾಥೋಡ್ ಎಲ್ಲಿ ಕನೆಕ್ಟ್ ಆಗಿದೆ, ನೆಗೆಟಿವ್ ಕನೆಕ್ಟ್ ನೋಡಿ. D1 ಇಲ್ಲಿಂದ ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ ಲೋಡ್ ರೆಸಿಸ್ಟರ್ಸ್ ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂತು. ಆನೋಡ್ ಪಾಸಿಟಿವ್ಗೆ, ಕ್ಯಾಥೋಡ್ ನೆಗೆಟಿವ್ಗೆ ಅಂತಂದ್ರೆ ಏನಾಯ್ತು, D1 ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಫಾರ್ವರ್ಡ್ ಬಯಾಸ್ ಆಯ್ತು, D1 ಫಾರ್ವರ್ಡ್ ಬಯಾಸ್ ಆಯ್ತು. ಅದೇ D2 ನ ನೋಡಿದ್ರೆ ಆನೋಡ್ ಏನಾಗಿದೆ, ಮೈನಸ್ ಕನೆಕ್ಟ್ ಆಗಿದೆ. ಸೊ ಆನೋಡ್ ಮೈನಸ್ ಕನೆಕ್ಟ್ ಆಗಿದ್ರೆ ಏನಾಗುತ್ತೆ, ರಿವರ್ಸ್ ಬಯಾಸ್. ಸೊ ಡಯೋಡ್ D2 ಈಸ್ ರಿವರ್ಸ್ ಬಯಾಸ್. ಸೊ ರಿವರ್ಸ್ ಬಯಾಸ್ ಆಗಿರೋದು ಏನು ಮಾಡಲ್ಲ, ಕರೆಂಟ್ ನ ಫ್ಲೋ ಆಗೋದಕ್ಕೆ ಬಿಡಲ್ಲ. ಸೊ ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ ಇರುವಂತ D1 ಔಟ್ಪುಟ್ ಕರೆಂಟ್, ಸೊ ಕರೆಂಟ್ ನ ಪ್ರೊಡ್ಯೂಸ್ ಮಾಡಿಬಿಟ್ಟು ವೋಲ್ಟೇಜ್ ವಿ ಔಟ್ ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡುತ್ತೆ, ವಿ ಔಟ್ ನ ಕಂಡುಹಿಡಿಬಹುದು. ಸೊ ಇವಾಗ ಏನಾಗುತ್ತೆ, D1 ಮಾತ್ರ ಪಾಸಿಟಿವ್ ಆಫ್ ಸೈಕಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಪಾಸಿಟಿವ್ ಆಫ್ ಸೈಕಲ್ ಯಾವ್ದರಿಂದ ಪ್ರೊಡ್ಯೂಸ್ ಆಯಿತು, D1 ಇಂದ. ನೆಕ್ಸ್ಟ್ ನೆಗೆಟಿವ್ ಆಫ್ ಸೈಕಲ್ ಏನಾಗುತ್ತೆ, ಪೊಲಾರಿಟೀಸ್ ಚೇಂಜ್ ಆಗುತ್ತೆ, ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಇವಾಗ ನೋಡಿ ಈ D1 ಇನ ನೋಡಿ ಅದು ಕನೆಕ್ಟ್ ಆಗಿದೆ ಮೈನಸ್ಗೆ. ಸೊ ಇವಾಗ ಏನಾಯ್ತು, ರಿವರ್ಸ್ ಬಯಾಸ್ ಆಯಿತು. D1 ಈಸ್ ರಿವರ್ಸ್ ಬಯಾಸ್ಡ್ and D2 is forward biased. Forward bias ಯಾಕೆ, ಪಾಸಿಟಿವ್ is connected to anode and negative is connected to cathode. ಸೊ ಏನಾಯ್ತು, D2 ನಮಗೆ ಫಾರ್ವರ್ಡ್ ಬಯಾಸ್ ಆಯಿತು. ರಿವರ್ಸ್ ಬಯಾಸ್ ಆಗಿರೋದ್ರಿಂದ ಇದು ಕರೆಂಟ್ ನ ಪ್ರೊಡ್ಯೂಸ್ ಮಾಡಲ್ಲ, ಅಂದ್ರೆ ಫ್ಲೋ ಆಗೋದಕ್ಕೆ ಬಿಡಲ್ಲ. ಫಾರ್ವರ್ಡ್ ಬಯಾಸ್ ಆಗಿರೋದ್ರಿಂದ D2 ಕರೆಂಟ್ ಫ್ಲೋ ಆಗೋದಕ್ಕೆ ಬಿಡುತ್ತೆ. ಸೊ ಔಟ್ಪುಟ್ V0 ನ ಪ್ರೊಡ್ಯೂಸ್ ಮಾಡ್ತು. ಸೊ D2. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಆಫ್ ಸೈಕಲ್ D1 ಇಂದ ಬರುತ್ತೆ, ನೆಗೆಟಿವ್ ಆಫ್ ಸೈಕಲ್ D2 ಇಂದ ಬರುತ್ತೆ. ಸೊ ಈ ರೀತಿ ರೆಪ್ರೆಸೆಂಟೇಷನ್. ಸೊ ಏನಾಯ್ತು, ಫುಲ್ ವೇವ್ ಕೂಡ ರೆಕ್ಟಿಫೈ ಆಗ್ತಾ ಹೋಗ್ತಾ ಇದೆ ಅಂತ ಅರ್ಥ. ಈಗ ಎಫಿಷಿಯನ್ಸಿನ ನೋಡ್ತಾ ಹೋದ್ರೆ, ಎಫಿಷಿಯನ್ಸಿ ಅಂದ್ರೆ ಏನು, ಔಟ್ಪುಟ್ ಪವರ್ ಬೈ ಇನ್ಪುಟ್ ಪವರ್ ಎಷ್ಟು, 81.2%. ರಿಪಲ್ ಫ್ಯಾಕ್ಟರ್ ಎಷ್ಟು, 0.482. ರಿಪಲ್ ಫ್ಯಾಕ್ಟರ್ ಎಷ್ಟು, 0.482. ಎಫಿಷಿಯನ್ಸಿ 81.2%. ನೆಕ್ಸ್ಟ್ ಪೀಕ್ ಇನ್ವರ್ಸ್ ವೋಲ್ಟೇಜ್. ಸೊ ಇನ್ವರ್ಸ್ ಆದಾಗ ಏನಾಗುತ್ತೆ, ಕೆಳಗಡೆ ಬಂದಾಗ ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ವಿ ಮ್ಯಾಕ್ಸಿಮಮ್ ಆಗಿರೋದ್ರಿಂದ VM ಅಂತಾನೆ ಬರೆಯೋಣ. ಈಗ ಫಾರ್ಮುಲಾಗಳು ಕೂಡ ಸೇಮ್ ನೋಡ್ಕೊಳ್ಳುತ್ತೆ, IM ಮಾತ್ರ ಫಾರ್ಮುಲಾ ಡಿಫರೆಂಟ್ ಆಗ್ತಾ ಹೋಗುತ್ತೆ. ಏನ್ ಫಾರ್ಮುಲಾ, VM ಬೈ RL ಪ್ಲಸ್ 2RF. RF ಅಂತ ಅಂದ್ರೇನು, ಫಾರ್ವರ್ಡ್ ಬಯಾಸ್ ಮಾಡಿದಾಗ ಅದು ಪ್ರೊಡ್ಯೂಸ್ ಮಾಡುವಂತಹ ರೆಸಿಸ್ಟೆನ್ಸ್ ಅದೇನಾಗಿರುತ್ತೆ, ಫುಲ್ ಕಡಿಮೆ ಇರುತ್ತೆ. ಅದನ್ನು ಆಲ್ಮೋಸ್ಟ್ ನೆಗ್ಲಿಜಬಲ್ ಮಾಡ್ತೀವಿ, ಆದ್ರೂ ಕೂಡ ಬರಿಬೇಕು. ಸೊ ಏನಾಯ್ತು, ಮೂರು ಫಾರ್ಮುಲಾ ಆಫ್ ರೆಕ್ಟಿಫೈಯರ್ ಅಲ್ಲಿ ಏನಿತ್ತು ಅದೇ ಇರುತ್ತೆ, IM ಮಾತ್ರ ಒಂದು ಸ್ವಲ್ಪ ಚೇಂಜ್ ಆಯಿತು. ಸೊ ಇವಾಗ ಹಾಫ್ ವೇವ್ ಮತ್ತೆ ಫುಲ್ ವೇವ್ ರೆಕ್ಟಿಫೈಯರ್ಸ್ ಅಲ್ಲಿ ನಾನು ಏನೇನು ಬೋರ್ಡ್ ಮೇಲೆ ಬರೆದಿದ್ದೆ ಇಷ್ಟನ್ನ ಬರೆದ್ರೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಅರ್ಧಕ್ಕರ್ಧ ಏನು ಹಾಫ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಇದೆ ಅದನ್ನೇ ಇಲ್ಲಿ ಥಿಯರಿ ಆಗಿ ಫುಲ್ ವೇವ್ ರೆಕ್ಟಿಫೈಯರ್ಸ್ ಅಲ್ಲಿ ಬರ್ದ್ವಿ. ಸ್ವಲ್ಪ ವರ್ಕಿಂಗ್ ಅಲ್ಲಿ ಚೇಂಜ್ ಮಾಡಿದ್ವಿ, ಎಫಿಷಿಯನ್ಸಿ, ರಿಪಲ್ ಫ್ಯಾಕ್ಟರ್ ಮತ್ತೆ ಇಲ್ಲಿ IM ಒಂದು ಚೇಂಜ್ ಮಾಡಿದ್ವಿ, ಇಲ್ಲಿ ಇನ್ನೊಂದು ಹಾಫ್ ಸೈಕಲ್ ಕೂಡ ಆಡ್ ಮಾಡಿದ್ವಿ. ಅಷ್ಟೇ ಡಿಫ್ರೆನ್ಸ್ ಫುಲ್ ವೇವ್ ಮತ್ತು ಹಾಫ್ ವೇವ್. ಸೊ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟು ಬರೆದ್ರೆ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.